ವಿರಾಜಮಾನರಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ನಮಿಸುತ್ತಾ, ಅದೇ ತೆರನಾಗಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಈಗಾಗಲೇ ಸಮಯ ಬಹಳಷ್ಟು ಆಗಿರೋದರಿಂದ ಈ ಒಂದು ದಶಮಾನೋತ್ಸವ ಅಂದರೆ 10 ವರ್ಷಗಳ ಕಾಲ ಈ ಒಂದು ಸಂಸ್ಥೆಯ ಸಾಧನೆಯ ಒಂದು ಇಣುಕು ನೋಟ, ಈ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಈಗ ಮಾತನಾಡ್ತಕ್ಕಂಥ ಸಂದರ್ಭ ಯಾವ ತೆರನಾಗಿದೆ ಅಂದರೆ, ಹುಲಿಯನ್ನು ಬೋನಿನಲ್ಲಿಟ್ಟು ಮುಂದುಗಡೆ ಒಂದು ಆಡು, ಆಡಿನ ಮುಂದೆ ಹುಲ್ಲನ್ನು ಒಗೆದಾಗ ಆಡಿಗೆ ಹಸಿವಾಗಿದೆ, ತಿನ್ನಬೇಕು ಅಂದರೆ ಇದರಿಗೆ ಹುಲಿ ಇದೆ. ಅದಕ್ಕಾಗಿ ಬಹಳಷ್ಟು ನಾನೇನು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಸ್ವಲ್ಪ ಸಮಯದಲ್ಲಿ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆತ್ಮೀಯರೇ, ಬಹುಶಃ ಶಿಕ್ಷಣ ಎಂದರೆ ಮಗುವಿನ ತಲೆಯಲ್ಲಿ ಸಂಗತಿಗಳನ್ನು ತುಂಬುವುದಲ್ಲ, ಆತ್ಮದಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅಂತ ತಿಳ್ಕೊಂಡು ಆಲ್ಬರ್ಟ್ ಐನ್ಸ್ಟೀನ್ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಬಹಳಷ್ಟು ನಮ್ಮ ಪಾಲಕರಲ್ಲಿ ಏನೊಂದಿದೆ ಅಂತಂದರೆ, ನಮ್ಮ ಮಕ್ಕಳು ಸಾಕಷ್ಟು ಮಾರ್ಕ್ಸನ್ನು ತೆಗೆಯಲಿಲ್ಲ, ಅವರು ಯಾವುದೇ ಒಂದು ನವೋದಯ ಸೈನಿಕ ಶಾಲೆಗೆ ಆಯ್ಕೆಯಾಗಲಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಎಲ್ಲ ಪಾಲಕರಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ಜೀವನದಲ್ಲಿ ಮನುಷ್ಯನಿಗೆ ಮಾರ್ಕ್ಸ್ಗಳು ಮುಖ್ಯವಲ್ಲ. ಅವನು ಮುಂದೆ ದೊಡ್ಡವನಾದ ಮೇಲೆ ತನ್ನ ಜೀವನವನ್ನು ಯಾವ ರೀತಿಯಾಗಿ ರೂಪಿಸಿಕೊಳ್ಳುತ್ತಾನೆ ಅನ್ನೋದು ಬಹಳಷ್ಟು ಮುಖ್ಯವಾದದ್ದು. ಯಾಕಂದರೆ ನಾನು ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿ ಈ ನನ್ನ ಮಗುವನ್ನು ಕೂಡ ಇಲ್ಲೇ ಈ ಒಂದು ಗುರುಕುಲದಲ್ಲಿ ನಾನು ಬಿಟ್ಟಿದ್ದೆ. ಯಾಕಂದ್ರೆ ಮಕ್ಕಳಿಗೆ ಯಾವ ತೆರನಾಗಿರ್ತೈತಿ, ನಾವು ಎಷ್ಟೇ ಶಿಕ್ಷಕರಂದ್ರೂ ಕೂಡ ನಾವು ಹೇಳಿದ್ದನ್ನು ಕೇಳೋದಿಲ್ಲ. ಅವ್ರ ಗುರುಗಳು ಏನು ಹೇಳ್ತಾರೆ ಅದನ್ನು ಅವರು ಜೀವನದೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅಳವಡಿಸ್ಕೊತಾರೆ. ಅದಕ್ಕೆ ಎಷ್ಟೋ ಸಾರಿ ನಾನು ಬಂದಾಗ ಇದು ಈ ರೀತಿ ಅಲ್ಲ, ಈ ರೀತಿ ಅಂದಾಗ ನನ್ನ ಮಗನೇ ಒಪ್ತಿರಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವನಿಗೆ, ಮಾರ್ಕ್ಸ್ ತೆಗಿಬೇಡ, ಅವನು ಏನಾಗಬೇಕು, ಸಂಸ್ಕೃತಿಯನ್ನು ಕಲಿಬೇಕು. ಬಹುಶಃ ನಾನು ಬಹಳಷ್ಟು ಸಾತ್ವಿಕವಾಗಿರ್ತಕ್ಕಂಥ ಅಹಂಕಾರದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನನ್ನ ಮಗ ಇವತ್ತಿನ ದಿವಸ ದಿನಾಲೂ ಮನೆಗೆ ಬರ್ತಾ ಇದ್ದಾನೆ, ಬಂದು ಬೆಳಗ್ಗೆ ಎದ್ದು ಹೋಗಬೇಕಾದ್ರೆ ಕಾಲಿಗೆ ನಮಸ್ಕಾರವನ್ನು ಮಾಡಿ, ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಶಾಲೆಗೆ ಬರ್ತಾ ಇದ್ದಾನೆ. ಅದಕ್ಕೆ ಯಾವಾಗಲೂ ಮಾರ್ಕ್ಸ್ಗಳು ಮುಖ್ಯ ಅಲ್ಲ. ಈಗ ನನಗೋ ಮತ್ತು ನಮ್ಮ ಶ್ರೀಮತಿಯರಿಗೆ ಅದೇ ಜಗಳ. ಅವನಿಗೆ ಯಾವಾಗಲೂ ಮಾನಸಿಕ ಒತ್ತಡವನ್ನು, ನೀನು ಮಾರ್ಕ್ಸನ್ನು ಕಡಿಮೆ ತೆಗೆದೀಯಾ, ಟಾಪರ್ ಬರಬೇಕಂತಕ್ಕಂಥ ಒಂದೇ ಸಮನ ಕೊರ್ತಾ ಇದ್ರು. ನಾನು ಹೋಲಿ ಬಿಡೋ ಮಾರಾತಿ, ಯಾಕೆ ಅವನು ತೆಗೆದಷ್ಟು ತೆಗಿವಲ್ಲ, ಅವನು ಏನಾಗಲಿ ಮೊದಲು ಸಂಸ್ಕೃತಿಯನ್ನು ಕಲೀಲಿ. ಯಾಕಂದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು, ಬಹಳಷ್ಟು ಕಲಿತಂಥ ವಿದ್ಯಾರ್ಥಿಗಳು ಮುಂದೆ ಸಮಾಜಕ್ಕೆ ಯಾವ ರೀತಿಯಾಗಿ ತಮ್ಮ ಕೊಡುಗೆಯನ್ನು ಕೊಡ್ತಾರಲ್ಲ ಅದು ಬಹಳ ಮುಖ್ಯವಾದದ್ದು. ಬಹುಶಃ ನಿಮ್ಮ ಪಕ್ಕದ ಹಳ್ಳಿಯಲ್ಲಿ ಗೊತ್ತಿರಬೇಕು, ಸಾಧಕರಾಗಿರ್ತಕ್ಕಂಥವ್ರು ಅಜಿತ್ ಹನುಮಕ್ಕನವ್ರನ್ನ ತಿಳ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ, ಅವರು ಸುವರ್ಣ TV ಚಾನಲ್ನೊಳಗವರು ಇದನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರು ಒಂದು ಕಡೆ, ನಾನು ಬಹಳಷ್ಟು ಅನಿಸ್ತು. ಏನಪ್ಪ ಅಂತಂದ್ರೆ, ಯಾವುದೋ ಒಂದು ಸನ್ಮಾನಕ್ಕೆ ಕರೆದಿದ್ರಂಥವನು, ಕರೆದಂಥ ಸಂದರ್ಭದೊಳಗೆ ಆ PUCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ. ಅವ್ರು ಹೇಳಿದ್ರು ಒಂದೇ ಮಾತು, ನಾನೇನಾದರೂ ಈ ಕಾರ್ಯಕ್ರಮ ಗೊತ್ತಾಗಿದ್ರೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇರಲಿಲ್ಲ ಅಂತ ಹೇಳಿದ್ರಂತ. ಯಾಕಂದ್ರೆ ಅವರೇ PUC ಫೇಲ್ ಆದಂಥವರು. ಅಂಥ ಇವತ್ತು ವ್ಯಕ್ತಿ ಏನಾಗಿದಾರಪ್ಪ, ಇಡೀ ಕರ್ನಾಟಕದಲ್ಲಿ ಮನೆಗೂ ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ಎಲ್ಲರಿಗೂ ಚಿರಪರಿಚಿತರ. ಅದಕ್ಕೆ ಯಾವುದೇ ವಿದ್ಯಾರ್ಥಿಗಳಿಗಾಗಲಿ ಮಾರ್ಕ್ಸ್ಗಳು ಮುಖ್ಯ ಅಲ್ಲ. ಅದಕ್ಕೆ ಅವರ ಮುಂದೆ ಯಾವ ರೀತಿಯಾಗಿ ಇರುವಂಥ ಜ್ಞಾನವನ್ನು ಯಾವ ರೀತಿಯಾಗಿ ಸಮಾಜದೊಳಗೆ ಸದ್ಬಳಕೆ ಮಾಡ್ಕೊತಾರ, ತಮ್ಮ ಜೀವನವನ್ನು ಯಾವ ರೀತಿಯಾಗಿ ರೂಪಿಸ್ಕೊಳ್ತಾರೆ ಅನ್ನೋದಷ್ಟು ಬಹಳಷ್ಟು ಮುಖ್ಯ. ಅದಕ್ಕೆ ದಯವಿಟ್ಟು ನನ್ನದೊಂದು ವಿನಂತಿ, ಯಾವುದೇ ಮಕ್ಕಳಿಗೆ ಏನು ಮಾಡಬೇಡಿ, ಒತ್ತಡವನ್ನು ಹಾಕಬೇಡಿ. ಯಾವುದೇ ಮಕ್ಕಳಿಗೂ
ಒತ್ತಡವನ್ನು ಹಾಕಬಾರ್ದು. ಅವರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕು. ಅಂಥ ಒಂದು ಸಂಸ್ಕಾರ ಈ ಗುರುಕುಲದಲ್ಲಿ ಸಿಗುತ್ತದೆ ಅಂತಕ್ಕಂಥ ಮಾತನ್ನು ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇನೆ. ಯಾಕಂತಂದ್ರೆ ನನಗೆ ಈ ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ, ನನ್ನ ಮಗನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ನಾನು ಕಂಡುಕೊಂಡೆ. ಯಾವುದೋ ಒಂದು ಅವನ ತಾಯಿ ಬಹಳಷ್ಟು ಉದ್ವೇಗಕ್ಕೆ ಒಳಗಾದಾಗ ಅವನಿಗೆ ಏನೂ ಆಗಲಿಲ್ಲ ಅಂದಾಗ ಅವನೇನಂದ, ಹೋಗ್ಲಿ ಬಿಡು ಮಮ್ಮಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಕೆಲಸವನ್ನು ನಾವು ಏನು ಮಾಡ್ತಾ ಇರಬೇಕು, ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ. ಅವಾಗ ನಾನು ಮೂಕ ವಿಸ್ಮಿತನಾಗಿಬಿಟ್ಟೆ. ರಾತ್ರಿ 11 ಇಷ್ಟೊಂದು ಬದಲಾವಣೆ ಎಷ್ಟೊಂದು ಬಂತಲ್ಲ ಅಂತಕ್ಕಂಥ ಮಾತು ನನಗೇನಾಯಿತು, ಬಹಳಷ್ಟು ಆಶ್ಚರ್ಯವನ್ನು ಉಂಟು ಮಾಡ್ತು. ಅದನ್ನು ಕಲಿಸಿದ್ದು ಯಾವುದು, ಈ ಗುರುಕುಲ ಅಂತಕ್ಕಂಥ ಮಾತನ್ನು ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇನೆ. ಯಾಕಂದರೆ ಇವತ್ತು ನೋಡ್ಬೋದು ನೀವು, ಬಹುಶಃ PUC ಮತ್ತು SLC ರಿಸಲ್ಟ್ ಬಂತಾರೆ, ಪೊಲೀಸರಿಗೆ ಬಹಳಷ್ಟು ಕೆಲಸಗಳದಾವು. ಯಾಕಂದ್ರೆ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಬಾವಿ ಮತ್ತು ಅಲ್ಲಿ ಗಿಡಗಳನ್ನು, ಆನಂತರ ಯಾವುದೇ ಕ್ರಿಮಿನಾಶಕ ಔಷಧಿ ಅಪರಿಚಿತರ ಬಂದರೆ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಏನು ಮಾಡಬೇಕಪ್ಪ ಅಂತಂದ್ರೆ ಅವರಿಗೆ ಸಂಸ್ಕೃತಿಯನ್ನು ಕಲಿಸಬೇಕು, ಮಾನಸಿಕ ಒತ್ತಡವನ್ನು ಯಾವ ರೀತಿಯಾಗಿ ತಡೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಗುರುಕುಲದೊಳಗೆ ಅವರಿಗೆ ಸಿಗ್ತಾ ಇದೆ. ಅದಕ್ಕೆ ಇಂಥ ಒಂದು ಸಂಸ್ಥೆಯೊಳಗೆ ಕಲಿಯೋದ್ರಿಂದ ಮಕ್ಕಳು ಏನಾಗ್ತಾರಪ್ಪ ಅಂತಾರೆ, ಒಳ್ಳೆಯ ಸುಸಂಸ್ಕೃತರಾಗ್ತಾರೆ, ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜಕ್ಕೆ ಅವರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದ್ರೆ ಈಗಾಗಲೇ ಸಮಯ ಬಹಳಷ್ಟಾಗಿದೆ. ಯಾಕಂದ್ರೆ ನಾವು ಒಂದು ಗಾದೆ ಇದೆ, ಏನಂತ, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದಂತ, ಮಾತಾಡೋ ಕೈಯ ಮೈಕ್ ಕೊಡಬಾರ್ದು. ಇಲ್ಲಿ ಸಾಕಷ್ಟು ತಾವೆಲ್ಲ ಕಾತುರರಾಗಿದ್ದೀರಿ, ಏನಂದ್ರೆ ತಮ್ಮ ಮಕ್ಕಳು ಸಾಧನೆಯನ್ನು ಕಣ್ತುಂಬ ನೋಡಬೇಕು, ಆನಂತರ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಬೇಕಂತ ತಿಳ್ಕೊಂಡು ತಾವೆಲ್ಲ ಸಾಕಷ್ಟು ಕಾತರರಾಗಿದ್ದೀರಿ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ನಿಮ್ಮ ಆಸೆಗೆ ನಾನು ಯಾವತ್ತೂ ಭಂಗವನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಸಂಸ್ಥೆ ಇನ್ನೂ ಉತ್ತುಂಗಕ್ಕೆ ಬೆಳೆಯಲಿ, ಇದೇ ಥರನಾಗಿ ಸಮಾಜಕ್ಕೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೆ ಬೆಳೆಯಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಅನಿಸಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.